ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣಾ ಕನ್ನಡ ಚಾನಲ್ಗೆ ಸ್ವಾಗತ. ಸದ್ಯಕ್ಕೆ ಈಗ ಪವಿತ್ರವಾದ ಅಧಿಕ ಮಾಸ ನಡೀತಾ ಇದೆ. ಈ ಮಾಸಕ್ಕೆ ಸಾಕ್ಷಾತ್ ಶ್ರೀಹರಿ ಮತ್ತು ಲಕ್ಷ್ಮೀದೇವಿಯ ಆರಾಧನೆಗೆ ಅತ್ಯಂತ ಶ್ರೇಷ್ಠವಾದ ಸಮಯ. ಈ ದಿನಗಳಲ್ಲಿ ನಾವು ಮನೆ ಮುಂದೆ ಹಾಕೋ ಒಂದು ರಂಗೋಲಿಯಿಂದ ನಮ್ಮ ಮನೆಯ ಸುಖ, ಶಾಂತಿ, ಸಮೃದ್ಧಿ ತರುತ್ತೆ ಅಂದರೆ ನೀವು ನಂಬ್ತೀರಾ? ಹೌದು, ಅದು ನಿಜ. ಅದೇ ಕಮಲದ ಹೂವಿನ ರಂಗೋಲಿ. ಇದು ಮನೆ ಮುಂದೆ ಹಾಕ್ಬೋದು, ಇಲ್ಲಾಂದರೆ ಒಂದು ಮನೆ ಮೇಲೆ ಹಾಕ್ಬೋದು, ಇಲ್ಲ ದೇವ್ರ ಮುಂದೆ, ದೇವ್ರ ಕೋಣೆ ಇದ್ದರೆ ಅಲ್ಲಿ ಕೂಡ ಹಾಕ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾವು ಅಧಿಕ ಮಾಸದಲ್ಲಿ ಕಮಲದ ಹೂವಿನ ರಂಗೋಲಿ ಏಕೆ ಹಾಕಬೇಕು ಮತ್ತು ಅದರ ಹಿಂದೆ ಇರೋ ರೋಚಕವಾದ ಪುರಾಣದ ಕಥೆಗಳೇನು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ, ಮಿಸ್ ಮಾಡದೆ ನೋಡಿ. ನಾನು ಮನೆ ಹೊಸ್ಲೆ ಪೂಜೆ, ತುಳಸಿ ಪೂಜೆ, ಮನೆಯಾಗ ದೇವ್ರ ಪೂಜೆ ಮಾಡಿಕೊಂಡು ಆ ಪೂಜೆ ಮಾಡೋದನ್ನು ತೋರಿಸ್ತಾ ಎಲ್ಲ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊತೀನಿ. ಮೊದಲಿಗೆ ಈ ಕಮಲದ ಹೂ ಪುರಾಣಗಳಲ್ಲಿ ಯಾಕೆ ಇಷ್ಟೊಂದು ಮಹತ್ವ ಅನ್ನೋದನ್ನು ತಿಳಿದುಕೊಳ್ಳೋಣ. 2 ಕಥೆಗಳನ್ನು ಹೇಳ್ತೀನಿ. ಮೊದಲನೇದು, ಮಹಾಪ್ರಳಯ ಮುಗಿದ ಮೇಲೆ ಇಡೀ ಜಗತ್ತು ನೀರಾಗಿರ್ತದ. ಆವಾಗ ಮಹಾವಿಷ್ಣು ಶೇಷಶಯನಾಗಿ ಮಲಗಿದ್ದಾಗ ಆತನ ನಾಭಿಯಿಂದ ಅಂದರೆ ಹೊಕ್ಕಳಿನಿಂದ ಒಂದು ದಿವ್ಯವಾದ ಕಮಲದ ಹೂ ಮೂಡಿಬರುತ್ತದೆ. ಆ ಕಮಲದ ಮೇಲೆಯೇ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಬ್ರಹ್ಮದೇವರು ಹುಟ್ಟೋದು. ಅಂದರೆ ಇಡೀ ಸೃಷ್ಟಿಯ ಆರಂಭವೇ ಈ ಕಮಲದಿಂದ ಆಗಿದೆ ಅಂತ ಹೇಳ್ತಾರೆ. 2ನೇ ಕತೆ ಏನಂದರೆ, ಸಮುದ್ರ ಮಥನ ನೆನಪಿದೆಯಲ್ಲ ಎಲ್ಲರಿಗೂ. ದೇವತೆಗಳು ಮತ್ತು ಅಸುರರು ಸೇರಿ ಸಮುದ್ರ ಕಡೆಯುವಾಗ ಅದರಿಂದ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಪ್ರತ್ಯಕ್ಷಳಾಗುತ್ತಾಳೆ. ಅವಳು ಬರೋದೇ ಒಂದು ದೊಡ್ಡದಾಗಿ ಅರಳಿದ ಕಮಲದ ಹೂವಿನ ಮೇಲೆ ಕುಂತ್ಕೊಂಡು ಬರ್ತಾಳೆ ಅಂತ ಹೇಳ್ತಾರೆ. ಅದಕ್ಕೆ ದೇವಿಗೆ ಕಮಲವಾಸಿನಿ ಅಂತ ಕೂಡ ಕರೀತಾರೆ. ಲಕ್ಷ್ಮೀದೇವಿಗೆ ಕಮಲ ಅಂದರೆ ತುಂಬ ಇಷ್ಟ, ಪ್ರಾಣ. ಅಷ್ಟೊಂದು ಲಕ್ಷ್ಮೀದೇವಿಗೆ ಇಷ್ಟವಾಗಿರುವಂಥ, ಪ್ರಿಯವಾಗಿರುವಂಥ ಕಮಲದ ರಂಗೋಲಿ ಹಾಕಿದರೆ ತುಂಬಾ ಒಂದು ವಿಶೇಷ ಫಲ. ಬರೀ ಕತೆಗಳಷ್ಟೇ ಅಲ್ಲ ರೀ, ಕಮಲದ ಹೂ ನಮಗೆ ಒಂದು ದೊಡ್ಡ ಜೀವನದ ಪಾಠ ಕೂಡ ಹೇಳಿಕೊಡುತ್ತದೆ. ಕಮಲದ ಹೂ ಹುಟ್ಟೋದು ಎಲ್ಲಿ? ಕೆಸರಿನಲ್ಲಿ. ಆದರೆ ಆ ಕೆಸರು ಒಂದು ಚೂರು, ಒಂದು ಕಲೆ ಕೂಡ ಕಮಲದ ಹೂವಿಗೆ ಅಂಟಿಕೊಂಡಿರಲ್ಲ. ಹಾಗೆ ಅದು ಕೆಸರಲ್ಲಿದ್ದು ಅತ್ಯಂತ ಪವಿತ್ರವಾಗಿ ಮತ್ತು ಸುಂದರವಾಗಿ ಅರಳಿ ಸುವಾಸನೆ ಬೀರುತ್ತದೆ. ನಮ್ಮ ಜೀವನ ಕೂಡ ಅಷ್ಟೇ. ನಮ್ಮ ಸುತ್ತಮುತ್ತ ಎಷ್ಟೇ ಕಷ್ಟಗಳಿರಲಿ, ಎಷ್ಟೇ ಕೆಟ್ಟ ಪರಿಸ್ಥಿತಿ ಇರಲಿ, ನಾವು ಮಾತ್ರ ಕಮಲದ ಹಾಗೆ ಶುದ್ಧವಾಗಿ, ಪಾಸಿಟಿವ್ ಆಗಿ ಇರಬೇಕು ಅನ್ನೋದನ್ನು ಈ ಹೂ ನಮಗೆ ನೆನಪು ಮಾಡಿ ಕೊಡುತ್ತದೆ. ಅದಕ್ಕೆ ಈ ಅಧಿಕ ಮಾಸದಲ್ಲಿ ಕಮಲದ ರಂಗೋಲಿ ಹಾಕೋದ್ರಿಂದ ಮನೆಗೆ ನೆಗೆಟಿವ್ ಎನರ್ಜಿ ಬರೋದಿಲ್ಲ. ಎಲ್ಲ ಪಾಸಿಟಿವ್ ಎನರ್ಜಿ ಅಂದರೆ ಪಾಸಿಟಿವ್ ಆಲೋಚನೆಗಳೇ ಬರುತ್ತೆ. ಅಧಿಕ ಮಾಸದಲ್ಲಿ ಮುಖ್ಯವಾಗಿ 33 ಕಮಲದ ರಂಗೋಲಿ ಹಾಕೋದು ತುಂಬಾ ಶ್ರೇಷ್ಠ. ಯಾಕಂದರೆ ಅಧಿಕ ಮಾಸದಲ್ಲಿ 33 ಸಂಖ್ಯೆಗೆ ತುಂಬಾ ವಿಶೇಷ ಮಹತ್ವವಿದೆ. ದಿನ ಹಾಕಿದರೆ ತುಂಬ ಒಳ್ಳೆಯದು. ದಿನ ಆಗದಿದ್ರೆ ವಿಶೇಷ ದಿನಗಳಾಗಲಿ, ಇಲ್ಲಾಂದರೆ ಈ ಅಧಿಕ ಮಾಸ ಮುಗಿಯೋದ್ರೊಳಗೆ ಒಂದು ದಿನ ಆದರೂ ಖಂಡಿತ ಇದನ್ನು ಹಾಕಿ. ನಾನು ಈಗಾಗಲೇ ಅಧಿಕ ಮಾಸದ ವಿಡಿಯೋಗಳನ್ನು ತುಂಬಾ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಹಾಕುವಂಥ ರಂಗೋಲಿಗಳನ್ನು ಕೂಡ ತೋರಿಸ್ತಾ ಇದ್ದೀನಿ. ಅವುಗಳಲ್ಲಿ ಯಾವುದಾದ್ರೂ ಒಂದನ್ನಾದರೂ ಹಾಕಿ ಈ ಅಧಿಕ ಮಾಸದ ಲಾಭನ ಪಡೀರಿ. ನೋಡಿದ್ರಲ್ಲ ಸ್ನೇಹಿತರೆ, ಕಮಲದ ರಂಗೋಲಿ ಹಿಂದಿರುವ ಇಷ್ಟೊಂದು ವಿಶೇಷತೆಗಳನ್ನು. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಈಗಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.